ರದನೋದಯ ಜ್ವರಕ್ಕೆ ಸಿಲುಕದಿಹ ಶಿಶುವಿರದು, ವಿಧಿಯೊದಗೆ ಸಿಕ್ಕದಿಹ ನರಜಂತುವಿರದು, ಒದೆಪೆಟ್ಟು ಮುಗಿದಂದು ರಾವುದಂಶ್ರದೆ ಹೊರಟ ವಿದುಬಿಂಬವೋ ನೀನು ಮಂಕುತಿಮ್ಮ. ರದನೋದಯ ಜ್ವರಕ್ಕೆ ಸಿಲುಕದಿಹ ಶಿಶುವಿರದು. ರದನೋದಯ ಅಂದರೆ ಹಲ್ಲು ಹುಟ್ಟುವಾಗ ಮಕ್ಕಳಲ್ಲಿ ಸಾಮಾನ್ಯವಾಗಿ ಜ್ವರ, ಒಸರಿನ ನೋವು, ತುಂಬ ಅಳುವುದು ಸಾಮಾನ್ಯ. ಸಿಲುಕದಿಹ ಶಿಶುವಿರದು, ಈ ಸಂಕಷ್ಟಗಳಿಗೆ ಸಿಲುಕದೇ ಇರುವ ಶಿಶು ಇಲ್ಲ. ವಿಧಿಯೊದಗೆ ಸಿಕ್ಕದಿಹ ನರಜಂತುವಿರದು, ಅದೇ ರೀತಿ ವಿಧಿ ಕೊಡುವಂತಹ ಕಷ್ಟಗಳಿಂದ ತಪ್ಪಿಸಿಕೊಳ್ಳುವಂತಹ ನರಮನುಷ್ಯನೂ ಕೂಡ ಇಲ್ಲ. ಒದೆಪೆಟ್ಟು ಮುಗಿದಂದು ರಾವುದಂಶ್ರದೆ ಹೊರಟ, ನಮ್ಮ ಪುರಾಣದ ಕಥೆಗಳ ಪ್ರಕಾರ ರಾಹುಕೇತು ಮೋಸದಿಂದ ಅಮೃತಪಾನವನ್ನು ಮಾಡಿದಾಗ ಚಂದ್ರ ಸೂರ್ಯರು ಅದನ್ನು ನೋಡಿ ಮಹಾವಿಷ್ಣುವಿನಿಗೆ ಈ ವಿಚಾರವನ್ನು ಮುಟ್ಟಿಸ್ತಾರೆ. ಇದನ್ನು ಕೇಳಿದಂಥ ಮಹಾವಿಷ್ಣು ರಾಹು ಮತ್ತು ಕೇತುಗಳ ಶಿರಚ್ಛೇದನವನ್ನು ಮಾಡುತ್ತಾರೆ. ರಾಹು ಕೇತು ಈ ದ್ವೇಷದಿಂದ ಚಂದ್ರ ಸೂರ್ಯರನ್ನು ಆಗಾಗ ನುಂಗ್ತಾರೆ. ನುಂಗಿದಾಗ ಗ್ರಹಣ ಆಗುತ್ತೆ. ಆ ಗ್ರಹಣದ ಟೈಮಲ್ಲಿ ಅವರು ಕಾಂತಿಹೀನರಾಗ್ತಾರೆ ಅಂತ ಒಂದು ನಂಬಿಕೆ ಇದೆ. ಒದೆಪೆಟ್ಟು ಮುಗಿದಂದು ರಾಹುದಂಶ್ರದೆ ಹೊರಟ, ಒದೆ ಪೆಟ್ಟು ಮುಗಿದ ಮೇಲೆ ರಾಹುವಿನ ದವಡೆಯಿಂದ ಹೇಗೆ ಚಂದ್ರ ಹೊರಬಂದು ಪೂರ್ಣ ಕಾಂತಿಯಿಂದ ಕಂಗೊಳಿಸ್ತಾನೋ ಹಾಗೆ ನಿನ್ನ ಕಷ್ಟಗಳೆಲ್ಲ ಮುಗಿದ ಮೇಲೆ, ಆ ಕಷ್ಟಗಳನ್ನು ಅನುಭವಿಸಿದ ಮೇಲೆ ನೀನು ಪರಿಪಕ್ವವಾಗಿ ವಿದುಬಿಂಬದಂತೆ ನೀನು ಕಂಗೊಳಿಸ್ತೀಯ ಅಂತ ಇಲ್ಲಿ ತಿಮ್ಮಗುರು ಹೇಳ್ತಾರೆ.